ಎಲ್ರಿಗೂ ನಮಸ್ಕಾರ. ಇವತ್ತು ಬಹುಶಃ ಶಾಸಕನಾದ್ಮೇಲೆ ಈ ಥರ ಒಂದು ದಿವಸ ಬರುತ್ತೆ ಅಂತ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಕನಸ್ಕೊಂಡಿದ್ದೆ, ಎಲ್ಲ ಶಾಲೆಗಳಿಗೂ ಭೇಟಿ ಮಾಡ್ಬೇಕಂತ ಕನಸ್ಕೊಂಡಿದ್ದೆ. ಇವತ್ತು ಬಹುಶಃ ಈ ಆಗ್ನೇಯ ಕ್ಷೇತ್ರದ ಒಂದು ಎಲೆಕ್ಷನ್ ಪರ್ಪಸ್ ಆಗಿ ಎಲ್ಲ ಬೆಳಗ್ಗೆಯಿಂದ ನೆನ್ನೆಯಿಂದ ಎಲ್ಲ ಶಾಲೆಗಳನ್ನು ಮೀಟ್ ಮಾಡಿ, ಎಲ್ಲ ಒಂದು ನಮ್ಮ ವೋಟರ್ಸ್ನ ಮೀಟ್ ಮಾಡಿ, ನಮ್ಮ ಪ್ರಾಧ್ಯಾಪಕರೊಂದನ್ನು ಮೀಟ್ ಮಾಡಿ ನಮ್ಮ ವ್ಯಕ್ತಿಗೆ ಓಟ್ ಕೊಡಿ ಅಂತ ಕೇಳ್ಕೊಂಬರ್ತಾ ಇದ್ದೀನಿ. ಸುಮಾರು ಶಾಲೆಗಳು ಮೀಟ್ ಮಾಡೋದೀಗ ತುಂಬ ಸಂತೋಷಕರತಕ್ಕಂಥ ಸುದ್ದಿ. ಕೆಲವು ಸ್ಕೂಲಲ್ಲಿ 90%, 95%, 85%, 75% ಈ ಥರ ಬಂದಾಗ ನಾನು ನೇರವಾಗಿ ಮಾತಾಡ್ತಕ್ಕಂಥ ಅವಕಾಶ ಇವತ್ತು ಸಿಕ್ತು. ನನಗೆ ಎಲೆಕ್ಷನ್ ಪರ್ಪಸ್ಗಿಂತ ನಾನು ಎಲ್ಲ ಒಂದು ಇವ್ರನ್ನ ನೇರವಾಗಿ ಮೀಟ್ ಮಾಡ್ತಕ್ಕಂಥ ಅವಕಾಶ ಒಂದು ಸಿಕ್ಕಿದ್ದು. ಸೊ ದಯವಿಟ್ಟು ಮುಂಬರುವ 3ನೇ ತಾರೀಕು ಏನು ಎಲೆಕ್ಷನ್ ನಡೀತಾ ಇದೆ, ಇದು ಪ್ರಜ್ಞಾವಂತರ ಎಲೆಕ್ಷನ್ನು. ಯಾವ ವ್ಯಕ್ತಿನ ನಾವು ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಸಮಸ್ಯೆಗಳನ್ನ ವಿಧಾನ ಪರಿಷತ್ತಲ್ಲಿ ಸರ್ಕಾರದೊಂದಿಗೆ ನಾವು ಮಾತಾಡ್ಬೋದು ಅನ್ನೋದನ್ನ ಕುಲಂಕುಷವಾಗಿ ಯೋಚನೆ ಮಾಡಿ ವೋಟ್ ಮಾಡ್ತಕ್ಕಂಥ ಸಂದರ್ಭ ಇವತ್ತು ಬಂದಿದೆ. ಸೊ ನಾವ್ಯಾರೂ ಅವಿದ್ಯಾವಂತರಲ್ಲ, ನಾವೆಲ್ಲ ವಿದ್ಯಾವಂತರು. ಯಾವ ವ್ಯಕ್ತಿಗೆ ಆಯ್ಕೆ ಮಾಡೋದ್ರಿಂದ ನಮ್ಮ ಸಮಸ್ಯೆಗಳನ್ನ ಮಾತಾಡ್ಬೋದು ಅನ್ನೋದನ್ನ ನೀವು ಅರಿವಿರ್ತಕ್ಕಂಥ ವ್ಯಕ್ತಿಗಳು. ತಾವು ಇದನ್ನ ಮನವರಿಸಿ 3 ಬಾರಿ ಆಯ್ಕೆಯಾಗಿ 3 ಬಾರಿ ಶಾಸಕರಾಗಿ ಅವರದೇ ಒಂದು ದಾಟಿಯಲ್ಲಿ ಹೆಸರು ಮಾಡಿರ್ತಕ್ಕಂಥ ವೈ ಎನ್ ಆಂಡ್ಸಮ್ ಅವರಿಗೆ ಮತ್ತೊಮ್ಮೆ 4ನೇ ಬಾರಿ ಗೆಲ್ಲಿಸ್ಬೇಕಂತ ತಮ್ಮಲ್ಲಿ ಒಬ್ಬ ಶಾಸಕನಾಗಿ ನಾನು ಮನವಿ ಮಾಡ್ಕೊತೀನಿ. ಯಾಕೆಂತಂದ್ರೆ ಇದ್ರಲ್ಲೂ ಕೂಡ ನಂದು ಸ್ವಾರ್ಥ ಇದೆ. ನಮ್ಮ ಜಿಲ್ಲೆಯವರಾಗಿರ್ತಕ್ಕಂಥ ಪ್ರಾಧಾನ್ಯತೆ ನಾವು ಕೊಡಬೇಕಾಗುತ್ತೆ. ಯಾಕಂದ್ರೆ ಚಿರಪರಿಚಿತರಾಗಿರ್ತಕ್ಕಂಥ ವ್ಯಕ್ತಿಗೆ ನಾವು ಕೊಡಬೇಕಾಗುತ್ತೆ. ಅದರಿಂದ ಅದರಿಂದ ಮೊದಲ ಪ್ರಾಶಸ್ತ್ಯವನ್ನ ದಯವಿಟ್ಟು ವೈ ಎನ್ ಆಂಡ್ಸಮ್ ಅವರು ಕೊಡ್ಬೇಕಂತ ತಮ್ಮಲ್ಲಿ ಸವಿನಯವಾಗಿ ನಾನು ಕೇಳ್ಕೊತೀನಿ. ನಿನ್ನೆಯಿಂದ ನಾನು ಮತ್ತು ಬಿಜೆಪಿ ಮುಖಂಡರುಗಳು ಎಲ್ಲ ಸೇರಿ, ನಮ್ಮೆಲ್ಲ ಬಿಜೆಪಿ ಮುಖಂಡರು ಮತ್ತು JDS ಮುಖಂಡರು ಎಲ್ಲ ಸೇರಿ ಎಲ್ಲ ಮತದಾರರನ್ನ ಸುಮಾರು 650 ಜನ ಮತದಾರರನ್ನ ಭೇಟಿ ಮಾಡಿ ಮತಯಾಚನೆ ಮಾಡಿದ್ದೀವಿ. ತುಂಬ ಖುಷಿ ಆಗ್ತಿದೆ. ಅಧಿಕೃತವಾಗಿ ಇವತ್ತು 4:15ಕ್ಕೆ ಈ ಮತಯಾಚನೆಯನ್ನು ಕ್ಲೋಸ್ ಮಾಡಬೇಕು. ಸೊ ಅದರಿಂದ ಇವತ್ತು ಈ ಸ್ಕೂಲಿಂದ ಈ ಮತಯಾಚನೆಯನ್ನು ಲಾಸ್ಟ್ ಒಡ್ಡಳ್ಳಿಗೆ ಬಂದು ಎಲ್ಲ ತಾಲೂಕು ಸುತ್ಕೊಂಡ್ಬಂದು ಒಡ್ಡಳ್ಳಿಯಲ್ಲಿ ಇವತ್ತು ಮತಯಾಚನೆ ಕ್ಲೋಸ್ ಮಾಡ್ತಾ ಇದೀವಿ. ದಯವಿಟ್ಟು ಎಲ್ಲ ನಮ್ಮ ಪ್ರಜ್ಞಾವಂತ ಮತದಾರರು ಸೋಮವಾರ ಬಂದು ಮತಯಾಚನೆ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಹೇಳ್ತೀನಿ ಹೇಳಿಗೆ ಸಾರಿ. ನನಗೆ ಇವತ್ತು ಏನಂತಂದ್ರೆ ಸುಮಾರು ಜನನ ಇನ್ನೂ ಭೇಟಿ ಮಾಡೋಕ್ಕಾಗಿಲ್ಲ. ಪರೋಕ್ಷವಾಗಿ ಅವ್ರನ್ನ ನಾಳೆ ನಾನು ಕಾಲ್ ಮುಖಾಂತರ ಮಾತಾಡ್ತೀನಿ. ಸೊ ಅದಾ ಮುಖಾಂತರವಾಗಿ ಇವತ್ತು ನನಗೆ ಒಂದು ಅನುಭವ ಆಗಿದ್ದು ಏನಂತಂದ್ರೆ, ಸಾಕಷ್ಟು ಸ್ಕೂಲ್ಗಳಲ್ಲಿ ಕಾಂಪೌಂಡ್ ಇಲ್ಲ. ಕಾಂಪೌಂಡ್ ಇದ್ರೆ ಸ್ಕೂಲ್ ಬಿಲ್ಡಿಂಗ್ ಶಿಥಿಲವಾಗಿದೆ. ಇವತ್ತು ಮಕ್ಕಳು ಅಲ್ಲಿ ಕೂತ್ಕೊಳ್ಳೋ ಸಮಯ ನನಗೆ ಇವತ್ತು ಭಯ ಆಯ್ತು. ಮಕ್ಕಳೇನೋ ಕೂತ್ಕೊಂಡು ಮಳೆ ಬಂದ್ರೆ ಏನು ಹೆಚ್ಚು ಕಡಿಮೆ ಆಗ್ಬೋದು ಅನ್ನೋದನ್ನ. ಈ ಕೂಡಲೇ ಎಲ್ಲಾ ಸ್ಕೂಲಲ್ಲಿ ಸುಮಾರು ಜನ ಹೆಣ್ಮಕ್ಳಿಗೆ ಟಾಯ್ಲೆಟ್ ಇಲ್ಲ. ಸೊ ಎಲ್ಲೆಲ್ಲಿ ಟಾಯ್ಲೆಟ್ ಇಲ್ವೋ 15ನೇ ತಾರೀಕು ಆದ್ಮೇಲೆ ನನ್ನ ಸ್ವಂತ ಏನು ನಮ್ಮ ಶಾಸಕರ ನಿಧಿಯಿಂದ ಅಲ್ಲಿ ಟಾಯ್ಲೆಟ್ನ ಕಟ್ಸ್ಕೊಳಕ್ಕೆ ನಾನು ಫಸ್ಟ್ ಆದ್ಯತೆ ಕೊಡ್ತೀನಿ. ಅದಾದ್ಮೇಲೆ ನಾನು ಡಿಪಾರ್ಟ್ಮೆಂಟ್ ಜೊತೆ ಕೂತ್ಕೊಂಡು ನಾನು ಮಾತಾಡಿ ವಾಟರ್ ಫಿಲ್ಟರ್ನ ವ್ಯವಸ್ಥೆ ಮಾಡಿ ಎಲ್ಲ ಸ್ಕೂಲ್ಸಲ್ಲೂ ವಾಟರ್ ಫಿಲ್ಟರ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸೊ ಇದಾದ್ಮೇಲೆ ಎಲ್ಲೆಲ್ಲಿ ಬಿಲ್ಡಿಂಗ್ ಇಲ್ಲೋ ಅನುದಾನವನ್ನು ಕೇಳಲಿಕ್ಕೆ ಇದೇ ತಿಂಗಳ 14ನೇ ತಾರೀಕು ಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ಯಾವ ಸ್ಕೂಲಲ್ಲಿ ಇಲ್ಲದಂತ ವಿತ್ ರೆಕಾರ್ಡಬಲ್ ನಾನು ವಿಧಾನಸೌಧದಲ್ಲಿ ಕೇಳಲಿಕ್ಕೆ ರೆಡಿ ಆಗಿದ್ದೀನಿ. ಇವತ್ತು ನಾನೇ ಬಂದು ಪ್ರತ್ಯಕ್ಷವಾಗಿ ನೋಡಿದ್ದಕ್ಕೆ ಎಲ್ಲೋ ಒಂದ್ ಕಡೆ ನೋವಾಯ್ತು, ಒಂದ್ ಕಡೆ ಖುಷಿ ಆಯ್ತು. ಸೊ ಅದರಿಂದ ಯಾವ ಸ್ಕೂಲಲ್ಲಿ ನನ್ನ ಇವರು PA ಅವರು ಬರ್ಕೊಂಡಿದ್ದಾರೆ, ಯಾವ ಸ್ಕೂಲಲ್ಲಿ ಟೀಚಿಂಗ್ ಇಲ್ಲ, ಯಾವ ಸ್ಕೂಲಲ್ಲಿ ಬಿಲ್ಡಿಂಗ್ ಇಲ್ಲ, ಶಿಥಿಲವಾಗಿದೆ, ಇದನ್ನ ಗೌರ್ಮೆಂಟ್ ಗಮನ ತಂದು ಸೆಷನಲ್ಲಿ ಮಾತಾಡ್ಲಿಕ್ಕೆ ಒಳ್ಳೆ ಸಬ್ಜೆಕ್ಟ್ ಸಿಕ್ತು. ಸೊ ಅದನ್ನ ನಾನು ಸೆಷನಲ್ಲಿ ಮಾತಾಡಿ ನಮ್ಮ ಸೆಷನಲ್ಲಿ ಮಾತಾಡಿ ಅದನ್ನ ನಾನು ಮುಂದುವರಿಸಲಿಕ್ಕೆ ಅನುಕೂಲ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು.